ಇನ್ನು ಕೋವಿಡ್ಗೂ ಮೊದಲು ಸ್ಟಾರ್ಟ್ಅಪ್ ಕಂಪನಿಯನ್ನ ಈ ಮಹಿಳೆ ತೆರೆದಿರ್ತಾರೆ. ಸ್ವಂತಹ ದುಡಿಮೆಯಿಂದ ಐಷಾರಾಮಿ ಜೀವನವನ್ನ ನಡೆಸುತ್ತಿದ್ದಂತ ಲೇಡಿ ಯಾರ ಸವಾಸವೂ ಇಲ್ಲದೆ ತಾನೇ ದುಡಿದು ಫ್ಲಾಟ್ ಅನ್ನ ಖರೀದಿ ಮಾಡಿರ್ತಾರೆ. ಆದ್ರೆ ಕೋವಿಡ್ ಟೈಮ್ನಲ್ಲಿ ನಷ್ಟ ಅನುಭವಿಸುತ್ತೆ ಆ ಕಂಪನಿ. ಕೋವಿಡ್ ವೇಳೆ ನಡೆಸೋದಕ್ಕಾಗದೆ ಕಂಪನಿ ಕ್ಲೋಸ್ ಆಗ್ಬಿಡುತ್ತೆ. ಈ ಲೇಡಿ ಕಂಪನಿ ಅದು. ಕಂಪನಿ ಮುಚ್ಚಿದ ಬಳಿಕ ತೀವ್ರ ನೊಂದಿರ್ತಾರೆ ಈ ಮಹಿಳೆ. ಬಳಿಕ ನಾಯಿಗಳನ್ನ ಸಾಕಿ ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಈಗ ನಾಯಿ ಕೊಂದಿದ್ದಾರೆ. ನಾಯಿಗಳ ಜೊತೆಗೆ ಮಾತ್ರ ಮಹಿಳೆ ಒಡನಾಟವನ್ನ ನಡೆಸ್ತಾ ಇದ್ರು. ಆದ್ರೆ ಈಗ ತಾನು ಸಾಕಿದ ನಾಯಿಯನ್ನೇ ಒಂದು ರೀತಿಯಾಗಿ ವಾಮಾಚಾರ ಮಾಡುವಂತ ನಿಟ್ಟಿನಲ್ಲಿ ಸಾಯಿಸಿ ಕತ್ತು ಕೊಯ್ದು ಅದನ್ನ ಕವರ್ಗೆ ಹಾಕಿ ಇಟ್ಟಿ ಈ ರೀತಿಯಾಗಿ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಸಾಕಿದ ನಾಯಿಗೆ ಮನೆಯಲ್ಲಿ ಅನ್ನ ಹಾಕ್ತಾರೆ, ಚೆನ್ನಾಗಿ ಸಾಕ್ತಾರೆ. ಆದ್ರೆ ಈ ಲೇಡಿ ಈ ರೀತಿಯಾಗಿ ಬರ್ಬರುವಾಗಿ ಹತ್ಯೆ ಮಾಡಿದಾರಲ್ಲ, ಈಕೆಯ ಹಿನ್ನೆಲೆ ಏನು? ನಾಯಿ ಕೊಂದು 4 ದಿನ ಆದ್ರೂ ಕೂಡ ಅದೇ ಗಬ್ಬು ವಾಸನೆಯಲ್ಲಿ ಈಕೆ ಇದ್ದಾಳಲ್ಲ, ಈಕೆಯ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿದೆ? ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗ್ತಿದೆ ಅಂತ? ಖಂಡಿತವಾಗ್ಲೂ ಅಖಿಲೇಶ್, ಏನಂದ್ರೆ ಈಕೆ ಏನಿದ್ದಾಳೆ, ಈಕೆ ಮೂಲತಃ ವೆಸ್ಟ್ ಬೆಂಗಾಲ್ ಮೂಲದ ತ್ರಿಪಾರ್ಣ ಅನ್ನೋ ಒಂದು ಇದರಿಂದ ಕೂಡ ಇದಕ್ಕೆ ಬಂದಿದ್ದಾಳೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಸೊ ಹೀಗಾಗಿ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಏನು ಮಹದೇವಪುರ ಪೊಲೀಸರು ಕೂಡ ಈಗಾಗಲೇ ಆಕೆಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಕೆಯನ್ನು ಕೂಡ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಹಣದ ವಿಚಾರಕ್ಕೆ ಏನಾದ್ರು ಈ ರೀತಿಯಾಗಿ ಮಾಡ್ಲಾ ಅಥವಾ ಆಸ್ತಿಯ ವಿಚಾರಕ್ಕೆ ಏನಾದ್ರು ಮಾಡಿದ್ರ ಅಥವಾ ಈ ರೀತಿಯಾಗಿ ಆಕೆಗೂ ಕೂಡ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಯಾವ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತ ಕೃತ್ಯ ನೀವು ಮಾಡಿದ್ರಿ ಅಂತ ಹೇಳಿ. ಯಾಕಂದ್ರೆ 4 ದಿನಗಳ ಹಿಂದೆ ಆಕೆ ಸಾಕಿದ್ದಂತಹ ನಾಯಿಯನ್ನ ಮನೆಯಲ್ಲೇ ಕೊಂದು ಅಲ್ಲೇ ಒಂದು ವಾಮಾಚಾರವನ್ನ ಮಾಡಿದ್ದಾಳೆ. ಸೊ ಹೀಗಾಗಿ ಅಲ್ಲಿ ಇರುವಂತಹ ಏನು ಸ್ಥಳೀಯರೇನಿದ್ದಾರೆ ಮತ್ತೆ ಅಪಾರ್ಟ್ಮೆಂಟ್ ನ ನಿವಾಸಿಗಳೇನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಪೊಲೀಸರು ಕ್ವಶನ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಒಂದು ದುರ್ವಾಸನೆಯಿಂದಾಗಿ ಇಡೀ ಅಪಾರ್ಟ್ಮೆಂಟ್ ಅನ್ನ ನಿವಾಸಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿಂದ ಏನು ಇರೋಕ್ ಆಗದಲ್ಲೇ ಅಲ್ಲಿ ಬಿಬಿಎಂಪಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ. ಆ ನಂತರ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಹಾಗಾಗಿ ಅವರೆಲ್ಲರೂ ಬಂದು ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಲ್ಲಿ ಒಂದು ನಾಯಿಯ ಒಂದು ವಾಸನೆ ಕೂಡ ಬರ್ತಾ ಇದೆ ಅಂತ ಹೇಳಿ. ಆ ನಂತರ ಇವರ ಮನೆಗೆ ಒಳಗಡೆ ಹೋದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಲ್ಲಿ ವಾಮಾಚಾರ ಮಾಡಿ ಆ ನಾಯಿಯನ್ನ ಸಾಯಿಸಿದ್ದಾರೆ ಅಂತ ಹೇಳಿ. ಆ ನಂತರ ಕೂಡ ಗೊತ್ತಾಗುತ್ತೆ ಇಲ್ಲಿ ಆಕೆ ಸಾಕಿದ್ದಂತ 4 ನಾಯಿಗಳಲ್ಲಿ ಒಂದು ನಾಯಿನ ಈ ರೀತಿಯಾಗಿ ಒಂದ್ ರೀತಿ ವಾಮಾಚಾರಕ್ಕೋಸ್ಕರ ಸಾಯಿಸಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ. ಪೂಜೆ ಮಾಡಿದಂತ ಗುರುತುಗಳು ಕೂಡ ಸಂಪೂರ್ಣವಾಗಿ ಅಲ್ಲಿರುವಂತ ಏನು ಪೊಲೀಸರು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಯಾರಿಗೂ ಕೂಡ ದುರ್ವಾಸನೆ ಹೋಗ್ಬಾರ್ದು ಅಂತ ಹೇಳಿ ಮನೆಯಲ್ಲಿದ್ದಂತ ಕಿಟಕಿ ಆಗಿರ್ಬೋದು, ಬಾಗ್ಲಾಗಿರ್ಬೋದು ಎಲ್ಲವೂ ಕೂಡ ಕ್ಲೋಸ್ ಮಾಡಿರ್ತಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ಒಂದ್ ರೀತಿ ಪ್ಲಾನಿಂಗ್ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಆ ಒಂದು ವಿಚಾರವಾಗಿ ಈಗಾಗಲೇ ಎಲ್ಲಾ ರೀತಿಯಾದಂತ ತನಿಖೆ ಕೂಡ ಪೊಲೀಸರು ಕೂಡ ಮುಂದಾಗಿದ್ರೆ ತನಿಖೆಯ ನಂತರವೇ ಈ ಒಂದು ವಿಚಾರವಾಗಿ ಸತ್ಯಾಸತ್ಯತೆ ಹೊರಬರ್ಬೇಕಾಗಿದೆ. ಅಖಿಲೇಶ್, ಧನ್ಯವಾದಗಳು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ.